ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಾಚ್ಯ ವಸ್ತು ಪ್ರದರ್ಶನದಲ್ಲಿ ನಾವಿದ್ದೇವೆ. ಯಾವುದೇ ಒಂದು ರಾಷ್ಟ್ರದ ಇತಿಹಾಸವನ್ನು ಅರಿಬೇಕಾದರೆ ಪ್ರಾಚ್ಯ ವಸ್ತುಗಳು ಪ್ರಮುಖ ಪಾತ್ರ ವಹಿಸ್ತದೆ. ಆ ಒಂದು ನಿಟ್ಟಿನಲ್ಲಿ ಪ್ರಾಚೀನ ಕಾಲದ ವಸ್ತುಗಳನ್ನು ಕ್ರೋಢೀಕರಿಸಿ ಸಂಗ್ರಹಿಸುವಂಥದ್ದು ಸುಲಭದ ಮಾತಲ್ಲ, ತುಂಬ ಕಷ್ಟಕರವೂ ಕೂಡ ಹೌದು. ಇಲ್ಲಿ 350ಕ್ಕೂ ಹೆಚ್ಚಿನ ಹಿಂದಿನ ಕಾಲದಲ್ಲಿ ಬಳಸುವ ಒಂದು ಸಾಮಗ್ರಿಗಳು, ಮನೆ ಉಪಯೋಗಿ ವಸ್ತುಗಳು, ಹಾಗೆ ತಂತ್ರಜ್ಞಾನವಲ್ಲದ ಅನುಭವಿಗಳ ಸಲಕರಣೆಗಳನ್ನು ಒಂದೊಂದಾಗಿ ಜೋಡಿಸಿ ಆ ವಸ್ತುವಿನ ಹೆಸರುಗಳನ್ನು ಬರೆದು ಅದರ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು ಸುಲಭವಲ್ಲ. ಆ ಒಂದು ಕೆಲಸದಲ್ಲಿ ಶ್ರೀನಿವಾಸ್ ಶಿಕ್ಷಕರು, KPS ಬಿತ್ಕಲ್ಕಟ್ಟೆ ಇವರು ಅತ್ಯುತ್ತಮವಾಗಿ ಪ್ರಾಚ್ಯ ವಸ್ತುಗಳ ಒಂದು ಪ್ರದರ್ಶನದಲ್ಲಿ ಮಾಹಿತಿಯನ್ನು ನೀಡುವಲ್ಲಿ ಕೇಂದ್ರ ಬಿಂದುವಾಗಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅವರು ಕೊಡುವ ಪ್ರತಿ ವಸ್ತುವಿನ ಮಾಹಿತಿಗಳು ಪ್ರಮುಖವಾಗಿದ್ದವು, ಹಾಗೆ ಕೇಳಲು ತುಂಬಾ ಖುಷಿ ಕೊಟ್ಟಿತು. ಇಂದಿನ ಮಕ್ಕಳಿಗೆ ಆ ವಸ್ತುಗಳನ್ನು ನೋಡುವಾಗಲೇ ಕುತೂಹಲಕಾರಿ, ಜೊತೆಗೆ ಆಶ್ಚರ್ಯವೂ ಕೂಡ. ಇದೆಲ್ಲ ನಮ್ಮ ಪೂರ್ವಜರು ಬಳಸ್ತಿದ್ರಾ ಎನ್ನುವ ಕುತೂಹಲ ಪ್ರಶ್ನೆಗಳು ಅಲ್ಲಿ ಕಂಡುಬಂದವು. ಹಾಗೆ ಎಲ್ಲರ ಕಣ್ಮನ ಸೂರೆಗೊಂಡಿತ್ತು. ಈ ಒಂದು ಪ್ರಾಚ್ಯ ವಸ್ತುಗಳನ್ನು ಕಂಡು ನನಗಂತೂ ತುಂಬಾ ಖುಷಿಯಾಯಿತು. ಈ ಆಯೋಜನೆ ಮಾಡಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತು 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ನೇತಾರರಿಗೂ ಆ ಯಶಸ್ಸು, ಕೀರ್ತಿ ಸಲ್ತದೆ. ಹಾಗೆ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಮೂಡಿ ಬರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಅಭಿಮಾನ ಹಾಗೂ ಸಾಂಸ್ಕೃತಿಕ ಪರಂಪರೆ ಬೆಳೆಸುವಲ್ಲಿ ನಾವೆಲ್ಲ ಕೈ ಜೋಡಿಸ್ಬೇಕು. ಆ ಪ್ರಾಚ್ಯ ವಸ್ತುಗಳ ಬಳಕೆ ನಶಿಸಿ ಹೋಗದೆ ಬಳಕೆ ಮಾಡುವಂಥ ಆ ಜನಜಾಗೃತಿ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲೂ ಕೂಡ ಮೂಡಿ ಬರಲಿ ಅಂತ ಆಶಿಸೋಣವೇ. ಬಜೆ ದಿಪ್ಪಲಿ ಕಲಿಯುವಾಗ ನಾವು ಬೇರೆ ಬೇರೆಲ್ಲ ಬಳಸ್ತಿದ್ವಿ. ಅದಕ್ಕೆ ನಾವು ಶಾಲೆಗಳ ಬಳಸಿದರೆ ಮಕ್ಕಳಿಗೆ ಕೈಗೆ ಬೇಕಾಗುವುದಿಲ್ಲ. ಮಜ್ಜಿಗೆ ಇದು ಮಾಡುವಾಗ ಮೊದಲೆಲ್ಲ ಈಗ ಮಿಕ್ಸಿಯಲ್ಲಿ ಮಾಡಿ ನೋಡಿ, ಹಿಂದೆ ಹೀಗೆ ಇಟ್ಕೊಂಡು ಮಜ್ಜಿಗೆ ಮಾಡ್ತಾರೆ. ಯಾರು ಬರ್ತಿರ್ಬೋದು, ಎಣ್ಣೆ ಮಜ್ಜಿಗೆ ಕಲಿಯುವುದು ಹೀಗೆ ಹಾಡು ಹೇಳ್ತಾ ಮಕ್ಕಳಿಗೆ ಹಾಡು ಕೆಲಸ ಒಳ್ಳೆ ಕೆಲಸ ಕೂಡ ಆಗ್ತದೆ. ಇದೆಲ್ಲ ಮಕ್ಕಳಿಗೆ ಕೈಗೊಂದು ಬೇರೆ ಬೇರೆ ಆವಾಗ ಇಂಥದ್ದೇ ಆಟಿಕೆ ಮಾಡಿ ನಮಗೆ ಕೊಡ್ತಿದ್ರು. ನೆಲದ ಮೇಲೆ ಹೀಗೆ ಎಳೆದು ಹೋಗುವಾಗ ಆ ಮೂವಿಂಗ್ ಆಬ್ಜೆಕ್ಟ್ ಬಗ್ಗೆ ನಮಗೆ ತುಂಬ ಖುಷಿ ಆಗ್ತಿತ್ತು. ಅದರಲ್ಲಿ ನಾವು ಎಂಜಾಯ್ ಮಾಡ್ತಿತ್ತು, ಬಾಲ್ಯವನ್ನು ಖುಷಿ ಮಾಡ್ತಿತ್ತು. ಈಗ ಹೊಣಕಾಯಿ ಬುಟ್ಟಿ, ಇದೊಂದು ಮೀನು ಸಿಕ್ಕ, ಈ ಒಣ ಮೀನನ್ನು ಒಳಗೆ ಹಾಕಿದ್ರೆ ಈಗ ಬೆಕ್ಕು ತಲೆಯನ್ನು ಹಾಕಿದಾಗ ಮಕ್ಕಳು ಹಾಕಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಗಿರಿದಾಗಿದೆಯಲ್ಲ ಸಿಗುತ್ತಿತ್ತು. ಆಮೇಲೆ ಅದನ್ನು ಹೀಗೆ ಒಲೆಯ ಮೇಲೆ ಹೊಗೆ ಅಲ್ಲಿ ಜೋಲ್ ಹಾಕ್ತಿತ್ತು. ಆವಾಗ ಅದು ನ್ಯಾಚುರಲ್ ಆಗಿದ್ದು ಒಣ ಮೀನು
ಅಡ್ಡೆ, ವೀಳ್ಯದೆಲೆ, ಅಡಿಕೆ, ಮತ್ತೆ ತಂಬಾಕು ಕೂಡ ಕೆಲವು ಸೇವೆ ಕೂಡ ಇದ್ದಾರೆ. ಅಲ್ಲ ಅದನ್ನೆಲ್ಲ ಹಾಕಿ ನಲ್ಲಿ ಇರ್ತಿದ್ವಿ ಬಂದವರಿಗೆ. ಅಷ್ಟು ಬೆಲ್ಲ ನೀರನ್ನು ಕೊಡ್ತಿದ್ವಿ. ಆಮೇಲೆ ಎಲೆ ಹರಿವಣ ಕೊಡ್ತಿದ್ವಿ ನಾವು ಮನೆ ಗೌರವಕ್ಕಾಗಿ. ಈಗ ಆ ಸಂಪ್ರದಾಯ ಎಲ್ಲ ಹೋಗಿ ಎಲ್ಲ ಹೋಯ್ತು. ಪದಾರ್ಥದ ಅಳಗೆ ನೋಡಿ, ಓಡು ದೋಸೆದ ಓಡು, ಧೂಪದ ಗಿಂಡಿಗೆ, ಇದು ಕೊಲೆಸ್ಟ್ರಾಲ್ ರಹಿತ. ಹಾ. ಇದರಲ್ಲಿ ನಾವು ದೋಸೆ ಮಾಡ್ತಿದ್ರೆ ಹೌದು. ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಒಂದು ಪ್ರಾಚ್ಯ ವಸ್ತು ಆ ಪ್ರದರ್ಶನದಲ್ಲಿ ನಾವೆಲ್ಲ ಇವರು ಶ್ರೀನಿವಾಸ್ ಸರ್ ತುಂಬ ಉಪಯುಕ್ತವಾದಂಥ ವಸ್ತುಗಳನ್ನೆಲ್ಲ ಇಟ್ಕೊಂಡು ನಮಗೆ ಮಾಹಿತಿಗಳನ್ನು ತಿಳಿಸ್ಕೊಡೋದು. ಧನ್ಯವಾದಗಳು ಸರ್. ಧನ್ಯವಾದ.